ರಸ್ತೆಗಿಳಿದು ರಸ್ತೆ ಸುರಕ್ಷತೆ ಬಗ್ಗೆ ಪೊಲೀಸರಿಂದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹಿನ್ನೆಲೆ ಮಂಡ್ಯದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಜಾಗೃತಿ ಕಾರ್ಯಕ್ರಮಕ್ಕೆ ಎಸ್ಪಿಎನ್ ಯತೀಶ್ ಚಾಲನೆಯನ್ನ ನೀಡಿದ್ರು. ಮಂಡ್ಯದ ಸಂಜೆ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಜಾಥಾಗೆ ಎಸ್ಪಿಎನ್ ಸತೀಶ್ ಚಾಲನೆಯನ್ನ ಕೊಟ್ಟರು. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ಮೂಲಕ ಜಾಗೃತಿಯನ್ನ ಮೂಡಿಸಿದ್ರು ಪೊಲೀಸರು. ಜಾಗೃತಿ ಜಾಥಾದಲ್ಲಿ ಕರಪತ್ರ ಹಂಚಿ ಸಂಚಾರಿ ನಿಯಮದ ಬಗ್ಗೆ ಜಾಗೃತಿಯನ್ನ ಕೈಗೊಂಡ್ರು. ರಸ್ತೆ ಸುರಕ್ಷತೆ ಬಗ್ಗೆ ಮೂಡಿಸುವ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದ್ದು, ಸಾರ್ವಜನಿಕರಲ್ಲಿ ರಸ್ತೆ ನಿಯಮಗಳ ಪಾಲನೆ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ಅವರ ಜೀವ ರಕ್ಷಣೆ, ಕುಟುಂಬದ ಬಗ್ಗೆ ಜಾಗೃತಿ, ನಮ್ಮ ಪೊಲೀಸರು ನಗರದಲ್ಲಿ ಬೈಕ್ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಕಳೆದ ವಾರ ಕೂಡ ಡ್ರಗ್ಸ್ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಿದ್ದೇವೆ. ರಸ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದವರಿಗೆ ದಂಡ ಹಾಕಿದ್ದೇವೆ. ನಾವು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡ್ತಿದ್ದೇವೆ. ಒಂದ್ ವೇಳೆ ನಿಯಮ ಉಲ್ಲಂಘನೆ ಮಾಡಿದ್ರೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಯುವಕರು ಬೈಕ್ ಮಾಡಿಫೈ ಮಾಡಿದವರ ವಿರುದ್ಧಲೂ ಕೂಡ ಸಾಕಷ್ಟು ಕ್ರಮ ಕೈಗೊಂಡಿದ್ದೇವೆ. ಈಗಾಗಲೇ ಬೈಕ್ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿದ ಬೈಕ್ ಗಳನ್ನ ಸೀಸ್ ಮಾಡಿ ನಾಶ ಮಾಡಿದ್ದೇವೆ. ಅಲ್ಲದೆ ಡಾಕ್ಯುಮೆಂಟ್ ಇಲ್ಲದ ಗಾಡಿಗಳನ್ನ ಸೀಸ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೇವೆ. ಯಾವುದೇ ರೀತಿಯ ಅಪಾಯಕಾರಿ ವಾಹನ ಚಾಲನೆ ಮಾಡಬೇಡಿ, ವಾಹನ ಸಂಚರಿಸುವ ವೇಳೆ ಎಚ್ಚರಿಕೆಯನ್ನು ವಹಿಸಿ ಅಂತ ಎಸ್ಪಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ಪಿ ತಿಮ್ಮಯ್ಯ, ಸಂತೋಷ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಗಿರೀಶ್, NKS TV4 ಮಂಡ್ಯ. ಈ ದಿನ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಇಲ್ಲಿ ನಾವು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಒಂದು ಪೊಲೀಸ್ ಇಲಾಖೆ ವತಿಯಿಂದ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ಬೈಕ್ ರ್ಯಾಲಿನ ನಾವು ಇಟ್ಕೊಂಡಿದ್ದೀವಿ. ಇದು ಮಂಡ್ಯ ಪಟ್ಟಣದ ಸುತ್ತಮುತ್ತ ತಿರುಗಾಡಿ ಸಾರ್ವಜನಿಕರಲ್ಲಿ ಏನು ರಸ್ತೆ ನಿಯಮಗಳಿದ್ದಾವೆ ಆ ನಿಯಮಗಳನ್ನ ಪಾಲಿಸೋದ್ರಿಂದ ಅವ್ರಿಗಾಗೋ ಅನುಕೂಲಗಳ ಬಗ್ಗೆ ಮತ್ತು ಅದನ್ನು ಅವರು ಪಾಲಿಸಿದ ಅವರ ಜೀವ ರಕ್ಷಣೆ ಮತ್ತು ಕುಟುಂಬದ ರಕ್ಷಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅರಿವು ಮೂಡಿಸೋ ಸಲುವಾಗಿ ದಿನ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ರಸ್ತೆಯಲ್ಲಿ ವಿವಿಧ ರಸ್ತೆ ಮಂಡ್ಯ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ತೆರಳಿ ಅವರು ಒಂದು ಜಾಗೃತಿ ಮೂಡಿಸ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ಒಳಗೊಂಡಂಥ ಪಾಂಪ್ಲೆಟ್ಗಳನ್ನು ಕೂಡ ನಾವು ಸಾರ್ವಜನಿಕರಿಗೆ ನೀಡ್ತಾ ಇದ್ದೀವಿ. ಈ ಹಿಂದೆ ನಾವು ಕಳೆದ ವಾರದಲ್ಲಿ ಡ್ರಗ್ಸ್ ವಿರುದ್ಧವಾಗಲೂ ಕೂಡ ಒಂದು ವಾಕಥಾನ್ ಮಾಡಿದ್ವಿ. ಅದೇ ರೀತಿ ಇನ್ನೊಂದು ಈಗ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಈಗ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಿಗೆ ಈಗ ನಿಮಗೆಲ್ಲ ತಿಳಿದಾಗೆ ಈಗ ಏನು ರಸ್ತೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅದು ದಂಡ ರೂಪದಲ್ಲಿ ನಾವು ಗಾಡಿಗಳನ್ನು ಇದನ್ನು ಅವರು ರೈಡರ್ಸಿಂದ ವಸೂಲು ಮಾಡ್ತೀವಿ. ಮೊದಲನೇದಾಗಿ ಅವೇರ್ನೆಸ್ ಜನ್ರೇಟ್ ಮಾಡೋವಂಥ ಎಲ್ಲ ಕಾರ್ಯಕ್ರಮಗಳು ಆಗಿದ್ದಾವೆ. ಯಾರಿಗೂ ಕೂಡ ಅವೇರ್ನೆಸ್ ಇಲ್ಲ ಅನ್ನೋ ಮಾತಲ್ಲ. ಆದರೂ ಸಹಿತ ನಾವು ಒಂದು ಪ್ರಯತ್ನ ಇಲ್ಲಿ ಮತ್ತೆ ಮಾಡ್ತಾಯಿದ್ದೀವಿ. ಇದಾದ ನಂತರ ಯಾರಾದರೂ ರಸ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ನಾವು ದಂಡದ ರೂಪದಲ್ಲಿ ಶಿಕ್ಷೆ ಕೂಡ ಕೊಡೋದು. ಅಂಥವ್ರ ಮೇಲೆ ಈಗಾಗಲೇ ನಾವು ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ. ಸುಮಾರು ಸೈಲೆನ್ಸರ್ಗಳನ್ನು ಕಳೆದ ವಾರ ಸೀಸ್ ಮಾಡಿ ಅದನ್ನೆಲ್ಲ ನಾವು ಡಿಸ್ಟ್ರಾಯ್ ಕೂಡ ಮಾಡಿದ್ವಿ. ಮತ್ತು ಆಲ್ಟ್ರೇಷನ್ ಮಾಡಿರೋವಂಥದ್ದು, ಡಾಕ್ಯುಮೆಂಟ್ ಇಲ್ಲದೇ ಇರೋವಂಥ ಏನು ವೆಹಿಕಲ್ಸ್ನ ಕೂಡ ನಾವು ಸೀಸ್ ಮಾಡಿ ಕೋರ್ಟ್ಗೆ ನಾವು ಅದ್ರ ಬಗ್ಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಯಾವುದೇ ರೀತಿಯಾದ ಅಪಾಯಕಾರಿಯಾಗಿ ವಾಹನ ಚಾಲನೆ ಮಾಡೋದು, ಅದರಿಂದ ಅಪಘಾತಗಳಾಗೋದು ಇದೆಲ್ಲನೂ ಜನರಿಗೆ ಮಂದಟ್ಟು ಮಾಡಿಕೊಡೋ ಸಲುವಾಗಿ ಇದೊಂದು ಜಾತ್ರೆ ಮಾಡ್ತಾರೆ.